ರಾಜ್ಯದಲ್ಲಿ ಗಣಿಗಾರಿಕೆಗೆ ಗ್ರೀನ್ ಸಿಗ್ನಲ್. ಅರಣ್ಯ ಇಲಾಖೆ ವಿರುದ್ಧ ಪರಿಸರವಾದಿಗಳ ಆಕ್ರೋಶ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾರಂಗವಾಣಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅರಣ್ಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಪರಿಸರವಾದಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಾರಂಗವಾಣಿ ಅರಣ್ಯ ಪ್ರದೇಶದ 120 ಎಕರೆ ಪ್ರದೇಶವನ್ನ ಭೂ ಪರಿವರ್ತನೆಗಾಗಿ ಅರಣ್ಯ ಇಲಾಖೆಯ ಮುಖ್ಯಸ್ಥರು ಶಿಫಾರಸು ಮಾಡಿದ್ದು ಕೇಂದ್ರ ಸರ್ಕಾರದ ಮೊದಲ ಹಂತದ ಅನುಮತಿ ಪಡೆಯಲು ಪ್ರಸ್ತಾವನೆ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಲಾಗಿದೆಯಂತೆ. ಹೀಗಾಗಿ ಸದ್ದಿಲ್ಲದೆ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಶುರುವಾಗಲಿದ್ದು ಸ್ಥಳೀಯರು ಹಾಗೂ ಪರಿಸರವಾದಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಮರಗಳ ಕುರಿತಾಗಿ ವಿವಾದಿತ ಅಂಕಿಅಂಶ ನೀಡಲಾಗಿದ್ದು ಅಂಕಿಅಂಶದ ಪ್ರಕಾರ 48 ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲಿ ಕೇವಲ 18,000 ಮರಗಳು ಮಾತ್ರ ಇದೆ ಎಂದು ವರದಿ ನೀಡಲಾಗಿದೆ. ಆದರೆ ಸ್ಥಳೀಯರ ಪ್ರಕಾರ ಈ ಅರಣ್ಯ ಪ್ರದೇಶದಲ್ಲಿ ಲಕ್ಷಾಂತರ ಮರಗಳಿವೆ ಎಂದು ಹೇಳಲಾಗ್ತಿದ್ದು ಅರಣ್ಯ ಇಲಾಖೆ ದಾರಿ ತಪ್ಪಿಸಲು ತಪ್ಪು ಮಾಹಿತಿ ನೀಡುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಮಲ್ಲಿಕಾರ್ಜುನ್ ಬಟ್ಟರಹಳ್ಳಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಆ ಜನರು ಬಡವ ಜನರಿಗೆ ಕೊಡ್ತಕ್ಕಂಥ ಮನೆಗಳಲ್ಲೂ ಹಸ್ತಕ್ಷೇಪ ಮಾಡಕ್ಕೆ ನೀವು ಯಾರು? ಹೂ ಆರ್ ಯು? ಏನು ನಿಮ್ಮ ಅಪ್ಪನ ಮನೆ ಪಿತ್ರಾರ್ಜಿತ ಆಸ್ತಿ ದುಡ್ಡು? ಅದು ಈ ತಾಲ್ಲೂಕಿನ ಗುಡ್ಡ ಬಗ್ದಿದ್ದ ದುಡ್ಡು ರೀ. ಈ ತಾಲ್ಲೂಕಿನ ಜನರ ತೋಟ ಹೊಲಗಳು ಹಾಳಾಗಿದ್ದ ದುಡ್ಡು, ಆ ಜನರ ರಕ್ತದ ಕಣ್ಣೀರು. ಆ ಜನರನ್ನ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಾ ಇಲ್ವಲ್ಲ ನೀವು. ಕನಿಷ್ಠ ಪಟ್ಟದ ಅವ್ರೊಂದು ಸೂರು ಕಟ್ಕೊಂತಾರೆ ಅಂದರೆ ಅಲ್ಲೋಗಿ ನೀವು ಲೆಟ್ರ್ ಕೊಡ್ತೀರಾ? ನಿಮ್ಮ ಹೆಸ್ರಲ್ಲಿ ಲೆಟ್ರ್ ಕೊಡ್ತೀರಲ್ರಿ? ನಿಮ್ಗೇನು ರೀ ರೈಟ್? ನೀವು ಯಾರ್ರೀ ಮನೆ ಹಂಚಿಕೆ ಮಾಡೋದಕ್ಕೆ? ಇಂಥ ಪಂಚಾಯತಿ ಇಷ್ಟಿಷ್ಟೇ ಮನೆ ಕೊಡಬೇಕು ಅಂತ ನೀವು ಲೆಟ್ರ್ ಕೊಡ್ತೀರಲ್ಲ, ನೀವು ಜನಪ್ರತಿನಿಧಿಗಳಾಗಿ ಕನಿಷ್ಠ ಮಟ್ಟದ ಸಂವೇದನೆಗಳ ಜವಾಬ್ದಾರಿಗಳಿರಬೇಕಾಗ್ತದೆ. ಅದು ಗ್ರಾಮ ಸಭೆ ಹಕ್ಕದು, ಜನರ ಆಯ್ಕೆ, ಅದು ಜನ ಆಯ್ಕೆ ಮಾಡ್ಕೊತಾರೆ, ಅವ್ರ ಹಕ್ಕುಗಳನ್ನು ಅವ್ರು ಪಡ್ಕೊತಾರೆ. ನೀವು ಯಾರು ಆ ಪ್ರಮಾಣವನ್ನು ನಿರ್ಧಾರ ಮಾಡೋಕ್ಕೆ? ಯಾರು ಈ ಪಂಚಾಯತಿಗೆ ಇಷ್ಟಿಷ್ಟೇ ಮನೆ ಕೊಡಬೇಕು? ನೀವು ಯಾಕೆ ಕೊಡೋಕ್ಕೆ? ನಿಮ್ಮ ಪಿತ್ರಾರ್ಜಿತ ಆಸ್ತಿ ದುಡ್ಡು ಅದು. ಈ ತಾಲ್ಲೂಕಿನ ಗಣಿ ಬಾಧಿತ ಪ್ರದೇಶದ ಜನರ ಅದು ಹಕ್ಕು. ಅವರು ತೋಟ ಹೊಲ ಹಾಳು ಮಾಡ್ಕೊಂಡಿದ್ದಂಥ ಹಣ ಅದು. ಅದರ ಮೇಲೆ ನೀವು ಅಧಿಕಾರ ಚಲಾವಣೆ ಮಾಡೋಕ್ಕೆ ಬರ್ತಿರಲ್ಲ. ನಿಮಗೆ ಮನುಷ್ಯತ್ವ ಇದೆಯಾ? ಮಾನವೀಯತೆ ಇದೆಯಾ? ಜನ ಎದ್ದಾಳ್ತಾ ಇದ್ದಾರೆ. ನೀವು ಕನಿಷ್ಠ ಇನ್ಮೇಲಾದರೂ ಈ ಗಣಿಗಾರಿಕೆ ಗಣಿ ಬಾಧಿತ ಪ್ರದೇಶದ ಹಣದ ಸುದ್ದಿಗೆ ಬರದಂಗೆ ಅಚ್ಚುಕಟ್ಟಾಗಿ ನೀವು ಸರ್ಕಾರದಿಂದ ತರಬೇಕಾ? ನೀವು ಹೋರಾಟ ಮಾಡಿ ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ದುಡ್ಡನ್ನು ತಗೊಂಬನ್ರಿ, ಇಲ್ಲಿ ಕೆಲಸ ಮಾಡಿಸ್ರಿ, ಅದನ್ನು ಒಪ್ತೀವಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾರಂಗವಾಣಿ ಅರಣ್ಯ ಪ್ರದೇಶದ ಗುಡ್ಡ ಪ್ರದೇಶಗಳಲ್ಲಿ ಗಣಿ ಸಂಪತ್ತು ಇರುವುದರಿಂದ ರಾಜಕೀಯ ನಾಯಕರು ಲೂಟಿ ಹೊಡೆಯಲು ಮುಂದಾಗಿದ್ದಾರೆ ಎಂದು ಜನಸಾಮಾನ್ಯರು ಆರೋಪ ಮಾಡುತ್ತಿದ್ದಾರೆ. ಹೀಗಾಗಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲು ಸ್ಥಳೀಯರು, ಪರಿಸರ ಹೋರಾಟಗಾರರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದು ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.